guys, welcome back to my channel, Rukmani Sagar YouTube channel. ಮಂಗಳೂರಿಂದ ಉಡುಪಿಗೆ ಬಂದ್ವಿ ಇವತ್ತು, ಅಂದರೆ ನೈಟ್ ಬಂದಿದ್ವಿ. ಸೊ ರೂಮ್ ಮಾಡ್ಕೊಂಡು ಇಲ್ಲೇ ಸ್ಟೇ ಆಗಿ ಇವಾಗ ನಮ್ಮ ಕೃಷ್ಣ ನೋಡಕ್ಕೆ ಹೋಗ್ತಾ ಇದ್ವಿ. ಬನ್ನಿ ಹೋಗೋಣ. ಇದೇನಿದು? ಇದೇನ ಪಕ್ಕ ಕೃಷ್ಣನ ದೇವಸ್ಥಾನ? ಹಾ, ಇದೇನಪ್ಪ, ಇದೇ ಫಸ್ಟ್. ಅದ್ರಲ್ಲಿ ನೋಡಿದ್ರೆ ಹಂಗೈತೆ, ಇದ್ರಲ್ಲಿ ನೋಡಿದ್ರೆ ಹಿಂಗೈತೆ. ಹಾಯ್, ಹಲೋ ಹಲೋ, ನಮಸ್ಕಾರ. ಕೃಷ್ಣ ನೋಡಕ್ ಬಂದಿದ್ದೀವಿ. ವೇ ಟು ಕೃಷ್ಣ ಮಠ. ಅಲ್ಲೇ ಇದು ಫಸ್ಟ್ ಕೃಷ್ಣನ್ ಮಠಕ್ಕೆ ಹೋಗ್ತಾ ಇದೀವಿ. ಅನ್ನ ಬ್ರಹ್ಮ ಕೃಷ್ಣನ್ ಮಠ ಅಥವಾ ಅದೇನ? ಶ್ರೀ ದರ್ಶನ ಸೇವಾ ಕೃಷ್ಣ ದರ್ಶನಕ್ಕೆ ದಾರಿ. ಎಲ್ಲಿಗೆ ಅಂತಾನೆ ಗೊತ್ತಿಲ್ವಲ್ಲ ಯಾರಿಗೂ. ಇದೆಲ್ಲಿಗೆ ಅಣ್ಣ ಹೋಗೋದು? ವೇಟು ಗೋಶಾಲೆ. ಎಷ್ಟು ಚೆನ್ನಾಗಿತ್ತಲ್ಲ ನೋಡಿ. ವೀಕ್ ಡೇಸಲ್ಲೂ ಕೂಡ ಎಷ್ಟು ರಶ್ ಇದೆ, ಅದು ಮಂಡೇ ಕೂಡ. ಅದಕ್ಕೆ ನಾವೇನು ಮಾಡಿದ್ವಿ, ಇನ್ನೂ ಎಷ್ಟೊತ್ತಾಗುತ್ತೆ, ಇನ್ನೂ ಎಷ್ಟು ಕ್ಯೂ ಇದೆ ಅಂತ ನೋಡೋದು ಅಂದ್ಬಿಟ್ಟು ನಾನು ನನ್ನ ಹಸ್ಬೆಂಡ್ ಹೋಗ್ತಾ ಇದ್ವಿ. ಆವಾಗ ನೋಡಿದ್ರಿ ಎಷ್ಟು ಕ್ಯೂ ಇತ್ತು ಅಂದರೆ, ದೇವಸ್ಥಾನದಲ್ಲಿ ಇನ್ನೂ ಕೃಷ್ಣನ ಅಭಿಷೇಕ ಮಾಡ್ತಿದ್ರು, ಅಲಂಕಾರ ಎಲ್ಲ ಮಾಡೋದಿತ್ತು. ಅದಕ್ಕೆ ಹಿಂಗೆ 1.5 hour ಆಗುತ್ತೆ ಅಂತ ಅಂದರು ಅವರು. ಅದಕ್ಕೆ ನಾವೇನು ಮಾಡಿದ್ವಿ, ಇನ್ನೂ 1.5 hour ಆಗುತ್ತಾ, ಸೊ ಅಲ್ಲೇ ಮುಂದೆ ನೋಡೋದ, ಇನ್ನು ಮುಂದೆ ಎಷ್ಟೊಂದು ಪ್ಲೇಸ್ಗಳು ನೋಡಬೇಕಿತ್ತು. ಸೊ ಅದಕ್ಕೆ ನಾವು ಗೋಪುರದ ಹತ್ರ ಹೋದ್ವಿ. ಅಲ್ಲಿ ನೋಡಿದ್ರೆ ಕೃಷ್ಣನ ಮಠ ಅಂತ ಇತ್ತು. ಅದ್ರ ಒಳಗಡೆ ಹೋದಾಗ ಕನಕನ ಕಿಂಡಿ ಅಂತ ಇತ್ತು. ಅದರಲ್ಲಿ ಎಷ್ಟು ಕಾಣುತ್ತೋ ಅಷ್ಟು ನೋಡಿಕೊಂಡು, ಅಲ್ಲಿ ಮೇಲ್ಗಡೆ CCTVಲಿ ಕೂಡ ಅಭಿಷೇಕ ಮಾಡ್ತಿರೋದನ್ನ ಹಾಕಿದ್ರು. ಅದೆಲ್ಲ ನೋಡಿಕೊಂಡು ಎದುರುಗಡೆ ಇರೋ ಟೆಂಪಲ್ಗೆ ಹೋಗಿ ಅಲ್ಲಿ ದರ್ಶನ ಮಾಡಿಕೊಂಡು ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಇದು ಕೂಡ ಇಲ್ಲೆಲ್ಲ ಟೆಂಪಲ್ಸ್ ಎಲ್ಲ ಚೆನ್ನಾಗಿದೆ. ದರ್ಶನ ಮಾಡೋಕ್ಕಂತೂ ಆಗಿಲ್ಲ. ಗೊತ್ತಾ, ಎಲ್ಲ ಓದ್ಕೊಂಡ್ಬಿಟ್ಟಿದ್ದಾರೆ ಅಂತ. ನಾವು ಅಷ್ಟು ಬುದ್ಧಿ ಬಂತು, ಹಿಂದೆ ಹೋಗ್ತಾರೆ, ನಮ್ಮನ್ನೇ ಯಾಮರ್ಸ್ತಾರೆ. ಫೈನಲ್ ದರ್ಶನ ಆಗಿಲ್ಲ, ಬಟ್ ಹೆವಿ ಜನ ಇದ್ರು. ಅದಕ್ಕೆ ಕನಕನ ಕಿಂಡಿಲಿ ನೋಡ್ಕೊಂಡು ಬಂದ್ವಿ ಅಷ್ಟೇ. ಮೇನ್ ಕನಕನ ಕಿಂಡಿ ಅಂದರೆ ಅದೇ ಫಸ್ಟು. ಅಷ್ಟು ಇವಾಗ ರಾಘವನ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ, ಬರ್ತೀವಿ ರೀ. ಗೋಮಾತಾ. ಉಡುಪಿ ದರ್ಶನ ಮಾಡೋಕ್ಕಾಗಿಲ್ಲ, ಸೊ ಅದಕ್ಕೆ ಇವಾಗ ಲೇಟ್ ಆಗುತ್ತೆ ಅಂದ್ಬಿಟ್ಟು ಇವಾಗ ಹ್ಯಾಂಗಿಂಗ್ ಬ್ರಿಡ್ಜ್ಗೆ ಹೋಗ್ತಾ ಇದ್ವಿ. ಡ್ರೆಸ್ ಚೇಂಜ್ ಮಾಡಿಕೊಂಡು ಬನ್ನಿ ಹೋಗೋಣ, ಹೆಂಗಿರುತ್ತೆ ನೋಡೋಣ. ಹ್ಯಾಂಗಿಂಗ್ ಬ್ರಿಡ್ಜು ಕ್ಲೋಸ್ ಆಗಿತ್ತು, ಸ್ವಲ್ಪ ವರ್ಕ್ ಇದೆ ಅಂತ ಹೇಳಿದ್ರು. ಅದಕ್ಕೆ ಅಲ್ಲೇ ಪಕ್ಕದಲ್ಲಿರೋ ಕಯಾಕಿಂಗ್ಗೆ ಅಂತ ಫಸ್ಟ್ ಟೈಮ್ ಟ್ರೈ ಮಾಡೋದ ಅಂತ ಅಂದ್ಬಿಟ್ಟು ಅಲ್ಲೇ ಅವ್ರನ್ನ ವಿಚಾರಿಸ್ತಾ ಇದ್ವಿ. ಹಿಂಗೆ ಹೋಗ್ತಾ ಇದೀವಿ ಗಾಯ್ಸ್. ಹ್ಯಾಂಗಿಂಗ್ ಬ್ರಿಡ್ಜ್ ಕ್ಲೋಸ್ ಆಗುತ್ತೆ. ಗೈಸ್ ಹೋಗ್ತಾ ಇದೀವಿ ಇವಾಗ ಕಯಾಕಿಂಗ್ಗೆ. ಸೊ ನಡೀರಿ ಹೋಗುವ. ಕಯಾಕಿಂಗ್, ಉಡುಪಿಲಿ ಕಯಾಕಿಂಗ್ ಮಾಡ್ತಾ ಇದೀವಿ ಗೈಸ್. ಮುಗಿಸ್ಕೊಂಡು ಇವಾಗ ಮಲ್ಪೆ ಬೀಚ್ಗೆ ಹೋಗ್ತಾ ಇದ್ದೀವಿ. ಫೋಟೋಶೂಟ್ ಮಾಡಿ ಆಮೇಲೆ ನೀರಲ್ಲಿ ಆಟ ಆಡ್ಕೊಂಡು ಸಿಗ್ತೀವಿ. ಅಲ್ಲಿ ಮಲ್ಪೆ ಬೀಚ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಮಲ್ಪೆ ಬೀಚ್ ಜಾಸ್ತಿ ಜನ ಇದ್ದಾರೆ.
ಕಾಲ ಹೇಳ್ಕೊಂಡು ಆಮೇಲೆ ಇವರು ಫೋಟೋ ಸೆಕ್ಷನ್ ಎಲ್ಲ ಆಯ್ತು. ಇವಾಗ ಓಡ್ತೀವಿ ಆಸೆ ಈ ತರ ಮಣ್ಣಲ್ಲಿ ಮಲ್ಕೋಬೇಕು ಅಂತ ಆಸೆ ಅವನ್ಗೆ. ಆಗ್ತಿರೋರು ಇವರು, ನೋಡ್ತಿರೋರು ಇವರು, ಪ್ರೇಕ್ಷಕರು ನಾವು. ಒಳಗಡೆ ಕಾಣುತ್ತೆ ಆದ್ರೆ ಇದರಲ್ಲಿ ಇದಿದೆ ಇದೆ. ಇಲ್ಲಿ ಹೆಂಗಾಡ್ತಿದೆ, ಇದೇನಂತಾರೆ ಕಮೆಂಟ್ ಮಾಡಿ. ಬಾಯ್ ಆಗೋಯ್ತು.